ಸುಸ್ವಾಗತ ಎಲ್ರಿಗೂ ಮತ್ತೊಂದು ವ್ಲಾಗ್ಗೆ. ಇದು ಅರಿಶಿಣ ದಿನದ ಶಾಸ್ತ್ರದ ದಿನದ ವ್ಲಾಗ್. ಇದು ನಮ್ಮ ಮುಖ ನೋಡಿ ಹೆಂಗಿದೆ ಅಂತ ಫೋಟೋ ತೆಗೆಸ್ಕೊತಿದ್ವಿ, ವೀಡಿಯೋ ಮಾಡ್ತಾಯಿದ್ವಿ. ನಗ್ತಾ ಇರ್ಬೇಕು ತಾನೇ ನಾವು. ಅದು ನನ್ನ ಮಗ ಅಲ್ಲಿ ನಗ್ತಿದ್ದ, ಅದಕ್ಕೆ ನಮ್ಮ ಸಿಟ್ಟಲ್ಲಿದ್ವಿ. ಫೈನಲಿ ಒಂದೆರಡು ಫೋಟೋಸು ವೀಡಿಯೋಸ್ ತೊಗೊಂಡು ನಾವು ಹೊರಟ್ವಿ. ಅವ್ನ ನಗು ಮಾತ್ರ ನಿಂತಿರಲಿಲ್ಲ. ಬನ್ನಿ ಪೂಜೆಗೆ ಹೊರಡೋಣ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಥಮಂ ದೀಪಂ ಪ್ರಜ್ವಾಲ್ಯ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿ ನಮೋಸ್ತುತೆ. ಭೋ ದೀಪದೇವಿ ರೂಪಸ್ತ್ವಂ ಕರ್ಮ ಸಾಕ್ಷಿ ಹವಿಂಗಕೃತ ಯಾವತ್ ಕರ್ಮ ಸಮಾಪ್ತಿಸ್ಯ ತಾವತ್ ತ್ವಂ ಸ್ವಸ್ತಿರೋ ಭವ. ದೀಪಮಹಾಲಕ್ಷ್ಮೀ ನಮಃ. ದೀಪಮಹಾಲಕ್ಷ್ಮೀ ನಮಗೆ ವಿಘ್ನ ನಿವಾರಕನಾದಂತಹ ಗಣಪತಿಯನ್ನ ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು. ವಿಘ್ನಹರ್ತ ವಿಘ್ನಹರ್ತ ಅಂತ ಹೇಳ್ತಾರೆ. ಅಂದ್ರೆ ವಿಘ್ನವನ್ನು ಉಂಟು ಮಾಡುವವನೇ, ನಾಶ ಮಾಡ್ತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥ ಗಣಪತಿ ಅಂತ ಗಣಪತಿ ಆಶೀರ್ವಾದವನ್ನು ಬೇಡುವಂಥದ್ದು. ಹಾಗೆ ನಿಮ್ಮ ಮನೆ ದೇವರನ್ನ, ನಿಮ್ಮ ಗ್ರಾಮ ದೇವರನ್ನ ಎಲ್ಲರನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು ಅಂತ ಮಾಡುವಂತಹ ಕಾರ್ಯಕ್ಕೆ ನಿಮ್ಮ ಆಶೀರ್ವಾದ ಬೇಕು. ಮಾಡುವಂತಹ ಕಾರ್ಯವನ್ನು ನಿರ್ವಿಘ್ನವಾಗಿ ನೆರವೇರಿಸಿಕೊಟ್ಟು, ಇವತ್ತು ಹಾಗೂ ನಾಳೆ ನಡೆತಕ್ಕಂಥ ಕಾರ್ಯವನ್ನು ನಿರ್ವಿಘ್ನವಾಗಿ ನೆರವೇರಿಸಿಕೊಟ್ಟು ಎಲ್ಲ ಒಳ್ಳೇದು ಮಾಡಬೇಕು ಅಂತ ಹೇಳಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳಿ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸದ್ಗುರವೇ ನಮಃ. ಪ್ರಾರ್ಥಯಾಮಿ ನಮಸ್ಕರೋಮಿ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೇ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಸದ್ಗುರು ಶ್ರೀಧರ ಸ್ವಾಮಿನೇ ನಮಃ. ಪ್ರಾರ್ಥಯಾಮಿ ನಮಸ್ಕರೋಮಿ. ನಮಸ್ತೆ ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರಗದಾಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಇದಂ ವಿಷ್ಣು ಚಕ್ರ ಇದಂ ಫಲಮಯಾದೇ ವಾರ್ತಾಪಿದಂ ವರದಸ್ತವಾಚೇನ ಮೇ ಸಫಲಾವಾಕ್ತರ್ಭವೇ ಜನ್ಮನಿ ಜನ್ಮನೇಮಾನಿ ಪೂರ್ಣ ಫಲ ಪರಮೇಶ್ವರ್ಯೈ ನಮಃ. ಎರಡು ಕಾಯಿ ಮೇಲೆ ಅರಿಶಿನ ಒಂದ್ಸಲ ಕುಂಕುಮ ಹತ್ರ ಹೋಗ್ಬೇಕು. ತಾತದು ಅಮ್ಮಮ್ಮದು ಹೃದಯ ಕಮಲ ಮಧ್ಯೆ ಸೂರ್ಯಬಿಂಬ ಓಂ ಅಸ್ಮಿನ್ ಗೋಮಯ ಸ್ಥಾಪಿತಮತಿ ಗೋಮಯ ಮಧ್ಯ ಕರೋಮಿ ಭಾಸ್ವರಂ ಅಕಿಂಚನಾರ್ತಿಮಾರ್ಜನಂ ಶ್ರೀರಂತನೌಕ್ಯಭಾಜನಂ ಪುರಾರಿ ಪೂರ್ವನಂದನಂ ಸುರಾರಿ ಗರ್ವಚರ್ವಣಂ ಪ್ರಪಂಚನಾಶಭೀಷಣಂ ಧನಂಜಯಾದಿಭೂಷಣಂ ಕಪೋಲದಾನವಾರಣಂ ಭಜೆ ಪುರಾಣವಾರಣಂ ನಿತಾಂತಕಾಂತದಂತಕಾಂತಿಮಂತಕಾಂತಕಾಸ್ಮಜಂ ಅಚಿಂತ್ಯ ರೂಪಮಂತಹೀನಮಂತರಾಯ ಕೃಂತನಂ ಹೃದಂತರೇ ನಿರಂತರಂ ವಸಂತಮೇವ ಯೋಗಿನಾಂ ತಮೇಕದಂತಮೇವ ತಂ ವಿಚಿಂತಯಾಮಿ ಸಂತತಂ. ಮಹಾಗಣೇಶ ಪಂಚರತ್ನಮಾದರೇಣ ಯೋನ್ಮಹಂ ಪ್ರಜಲ್ಪತಿ ಪ್ರಭಾತಕೆ ಹೃದಿ ಸ್ಮರನ್ ಗಣೇಶ್ವರಂ. ಅರೋಗತಾಮದೋಷತಾಂ ಸುಸಾಹಿತಿಂ ಸುಪುತ್ರತಾಂ समायुतायुरष्टभूतिमभ्युपैति सोचिरात्. जय गणेश जय गणेश जय गणेश पाहि माम्.
जय गणेश जय गणेश रक्ष मां जय गणेश जय गणेश पाहि मां जय गणेश रक्ष मां ಗಂಗೆ ಪೂಜೆಗೆ ಬಂದಿದ್ದಾರೆ. ಆದಷ್ಟು ಎಲ್ಲರೂ ಇವತ್ತು ಆ್ಯಕ್ಚುಲಿ ಅರಿಶಿನ ಇರೋದ್ರಿಂದ ಯೆಲ್ಲೋ ಕಲರ್ ಮ್ಯಾಚ್ ಮಾಡೋಕ್ಕೆ ಮ್ಯಾಕ್ಸಿಮಮ್ ಟ್ರೈ ಮಾಡಿದ್ದಾರೆ. ನಾನು ಅಷ್ಟೇ, ನನ್ನ ಮಕ್ಕಳಿಗೆ ಲೈಟ್ ಎಲ್ಲೋ ಆಗಿತ್ತದು, ಆಫ್ ವೈಟ್ ಥರನೂ ಅಲ್ಲ ಎಲ್ಲೋನೂ ಅಲ್ಲ ಆ ಥರ. ಬಟ್ ನಂದು ಪಕ್ಕ ಎಲ್ಲೋಗೆ ಮ್ಯಾಚ್ ಆಗ್ತಿತ್ತು. ನಮ್ಮ ಮನೆಯವರು ಯಾವುದೋ ಒಂದು ಬ್ಲೂ ಕಲರ್ ಹಾಕೋದು. ನಾವು ಇವಾಗ ಬಂದಿದ್ವಿ ಗಂಗೆ ಪೂಜೆಗೆ. ಲೇಟ್ ನೈಟೇ ಮಾಡೋದಂತೆ, ಬಟ್ ಆಮೇಲೆ ಕತ್ಲೆ ಆಗಿಬಿಟ್ರೆ ಇಲ್ಲಿ ತುಂಬ ಕತ್ಲೆ ಆಗುತ್ತಲ್ಲ ತೋಟದಲ್ಲಿ, ಸೊಳ್ಳೆ ಕಟ್ ಆಗಿದ್ದು ಅಂತ ಬೇಗ ಬಂದ್ವಿ ಅಷ್ಟೇ. ನೋಡಿ ಇಲ್ಲಿ ಯಾವ್ಯಾವ ರೀತಿ ಗಂಗೆ ಪೂಜೆಯನ್ನು ಮಾಡ್ತಾರೆ ಅಂತ. ನಮ್ಮ ಕಡೆ ಇವಾಗೆಲ್ಲ ನಲ್ಲಿ ನಮ್ಮ ಕಡೆ ನೀರು ಸೇದು ಬಾವಿನೇ ಇರುತ್ತೆ, ಇಲ್ಲಿ ತೋಟದ ಬಾವಿ ಅಷ್ಟೇ. ಅಲ್ಲ ಅವ್ರು ಮಾಡಿರ್ತಾರೆ. ಹುಡುಗಿ ಚೆನ್ನಾಗಿ ಕಾಣಿಸ್ತದೆ. ನಾವೇನು ಶ್ರೀದತ್ತ ಅಂತ ಕನ್ನಡ ಯೂಟ್ಯೂಬ್ ಚಾನಲ್. ಹಾಂ, ಶ್ರೀದತ್ತ. ನಮ್ಮ ನಂಬರ್ ಇಲ್ಲ. ಸೊಳ್ಳೆ ಜಾಸ್ತಿ ಆಗ್ತದೆ. ಉಂಬಳಕ್ಕಿಂತ ಸೊಳ್ಳೆ ಬಾಳ ಸಾಕಿರಿ ಬೋ, ಸೊಳ್ಳೆ ಬಾಳ ಸಾಕಿರಿ. ಅದನ್ನೆಲ್ಲ ಮತ್ತೆ ಎಲ್ಲ ಕಿಟಕಿ ಹುಡುಕದೆ ಅಲ್ಲ ನಾವು ಅವ್ರಿಗೆ ಮಾತ್ರ ಬರ್ಸಿದ್ರೆ ಆ ಕಡೆ ಹೋಗೋ, ಬಾಯಿ ಹತ್ರ ಬಾಯಿ ಅದೊಂದು ಸ್ವಲ್ಪ ದೂರ ಇಟ್ಬಿಟ್ರು, ಕಳಸಲ್ಲಿ ಹತ್ರ ಇಟ್ಬಿಟ್ರ. ಬಾವಿ ಒಳಗೆ ಹಾಕಮ್ಮ, ಅರಿಶಿನ ಹಾಕ್ಬಿಟ್ಟು ಆಮೇಲೆ ಕುಂಕುಮ ಹಾಕು, ಆಮೇಲೆ ಒಂದು ಹೂವು ಹಾಕ್ಬಿಡು ಅಷ್ಟೇ ಬಾವಿ ಒಳಗಡೆ. ಅಲ್ಲೇ ಇದಾವಲ್ಲ, ಅದ್ರಾಗೆ ಒಂದು ಹೂ ತೆಗೆದು ಹಾಕಿ. ಅಲ್ಲ ಒಂದು ತಂದಾರಂತ ನೀರಿರ್ಬೇಕು, ನೀರಿರ್ಬೇಕು.
ಆರತಿ ಮಾಡಿ ಗಂಟೆ ಬರ್ತೀವಿ. ವಿಡಿಯೋದಲ್ಲಿ ಸ್ವಲ್ಪ ಏರಿಂದ ನೀವು ಗಂಟೆ ಸೇರಿಸ್ಕೊಳ್ಳಿ ಆಯ್ತಾ. ಬರೀ ಬಾಯಿ ಪೂಜೆ ಮಾಡೋದಾಗಿದೆ, ಒಂದು ಮದುವೆದು ಫೋಟೋ ನೋಡಿಲ್ಲ ನಾವು ಇವತ್ತಿಗೆ. ಇದೇ ಆಗಿದೆ. ನಾಗಶ್ರೀ ಮದ್ವೆಗೆ 4 ವರ್ಷ ಆಯ್ತು, ಕೊಡ್ಲೇ ಇಲ್ಲ ಇನ್ನು ಅವಳದು. ಬೇಗ ಬೇಗ ಇನ್ನಿಬ್ರು ಬನ್ನಿ, 9 ಜನ ಮಾಡಿ ಮುಟ್ಕೊಳ್ಳಿ, ಅವ್ರು ಮುಟ್ಕೊಳ್ಳಿ ಸರ್. ಎಲ್ಲ ಒಂದ್ಸಲ ಇಲ್ಲಿ ನೋಡಿ, ಇಲ್ಲಿ ಮುಂದೆ ನೋಡಿ. ಬೇಗ 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 ಕೆಳಗಡೆ ಬಗ್ಗೆ ನೋಡ್ರಿ ಅಂತ. ಅದೇ ಹಳ್ಳಿ ಸೊಳ್ಳೆಗಳು ಸ್ಟ್ರಾಂಗ್ ಮಾಡ್ರೆ ಆಗ್ತದ. ಹೌದು, ಚೆನ್ನಾಗಿ ಇರ್ತಾವ. ಎಲ್ಲ ಕಡೆ ಮಾಡಿರ್ತಾರೆ. ಆ ಉಂಡೆ, ಬಾಳೆಹಣ್ಣು, ಎಲೆ ಅಡಿಕೆ ಯಾಕೆ ಅಲ್ಲಿ ಹಿಂಗೆ ಹಿಡ್ಕೊಂಡು ಹಿಂಗೆ ಬಿಡಕ್ಕಾಗಲ್ಲ. ಅದನ್ನೇ ಇದು ಮಾಡೋದು. ಗಣಪತಿ ತಗೊಂಡಿದ್ದೀರಾ? ಗಣಪತಿ ತಗೊಳ್ಳಿ. ಗಣಪತಿ ಎಲ್ಲ ಇಟ್ಕೊಬಿಡಿ, ಕಲ್ಸ ಬಿಟ್ಬಿಡಿ. ನೆಕ್ಸ್ಟ್ ಪೂಜೆ ಅಲ್ಲ ಅಲ್ಲಿದ್ದಾವೆ, ಇಲ್ಲಿ ಬೇರೆ ಇದೆಯಾ? ಹೌದಾ, ನೀವೇ ನಾವೇ ಬರ್ರಿ, ನಾವು ಸುಮ್ಮನೆ ಕೈ ಮುಟ್ತೀವಿ. ಕುಡಿ ಈ ಕಡೆ ಬಾವಿ ಕಡೆ ತಿರ್ಸಿ. ಅಲ್ಲ ಕುಡಿ ಬಾವಿ ಕಡೆ ತಿರ್ಸಿ. ಅಲ್ಲ ಇದು ಸೊರಗಿ ಹಿಡ್ಕೊಳ್ಳಿ ಅಲ್ಲ ನಾವು. ಅಲ್ಲಿ ಕುಡಿ ಈ ಕಡೆ ತಿರ್ಸ್ತಿಬೇಕಂತೆ, ಕುಡಿನ ಈ ಕಡೆ ಮಾಡ್ರಿ ಅಂತ. ಆ ಕಡೆ ಮಾಡ್ಬೇಕಾ? ಈಗ ಸರಿ ಬಾವಿ ಕಡೆ ಇಟ್ಕೊಳ್ಳಿ. ಎಲ್ಲ ಆಂಟಿ ಮುಡ್ಕೊಬಿಡಿ. ಮುಂದೆ ಬನ್ನಿ, 1 ನಿಮಿಷ ರೀ. ಆಗಿದೆ ಅಲ್ಲಿ ಕಳಸ ಐತಿ, ಹುಷಾರಿ ಅಕ್ಕ. ಕಲ್ಸ ಸೈಡ್ ಇಟ್ಕೊಳ್ಳಿ. 1 ನಿಮಿಷ ಬಿಡ್ಬಿಡಿ ಹಾಗೆ. ಚೂರು ಮುಂದೆ ಬನ್ನಿ, ಕಲ್ಸ ಸೈಡ್ ಇಟ್ಕೊಳ್ಳಿ. ಕಳ್ಸ ಹತ್ಲಾಗ ಎತ್ತಿಟ್ಕೊಳ್ಳಿ, ಇಟ್ಕೊಂಬಿಡ. ಅವ್ರು ಕಲ್ಸದವ್ರು ಇಟ್ಕೊಡಿ, ಅವ್ರು ಬೇಡ ಬಿಡಿ. ಕಲ್ಸದವ್ರು ಬೇಡ, ನೀವು ಯಾವ ಪೂಜೆಗೆ ಬರ್ಬೇಡಿ, ಅಲ್ಲೇ ಇರುತ್ತೆ. ಕಲ್ಸದವ್ರು ನೀವು ಅಲ್ಲಿ ಬನ್ನಿ, ನೀವು ಬೇಡ ಪೂಜೆ. ಕಲ್ಸ ಹಾಕ್ತಾನೆ, ಬೇರೆ ಯಾರೊಬ್ರು ಬನ್ನಿ. ಸಾಕು ಬಿಡಿ, ಇಲ್ಲಿ ಬಂದರು ಬನ್ನಿ. ಸಿಲೋಡಿಲ್ಲ ಹಾಗೆ ರೀ, ಸಿಲೋಡಿ ಅಕ್ಕ ಹಾಗೆ ರೀ. ಮತ್ತೆ ಯಾರೋ ಒಬ್ಬರು ಬಿಡಿ ಹಾಗೆ ಹಾಗೆ ಹಂಗತ್ತ ಬಿಡ್ತೀರಿ. ಎಕ್ಸಾಕ್ಟ್ ಆಗಿ ಬಂತು, ಚೆನ್ನಾಗಿ ಬಿಟ್ಟು ತಲೆ ಹಾಕ್ತೀವಿ. ಯಾವ್ದು ಬಿಟ್ಟಂಗಿಲ್ಲ, ಎಲ್ಲ ತಗೊಂಡಿದ್ದೀವಿ. ಇಲ್ಲಿ ನೋಡಿ ದೀಪು ಚೂರು. ಹುಳ ಇದೆಯಂತಲ್ಲ, ಹೆಬ್ಬುಳ ಅಂತ ಸ್ಮೈಲ್ ಮಾಡ್ತಾವ್ರು. ಸ್ಮೈಲ್ ಮದ್ಮಗ್ಳು ಈ ಕಡೆ ಬನ್ನಿ, ಈ ಕಡೆ ಬನ್ನಿ. ಅಲ್ಲ ಈ ಕಡೆ ಜನ ಕಮ್ಮಿ. ಒಟ್ಟಾಸಿ ನೀನು ಹೋಗಿಲ್ಲ. ನಗ್ನಗ್ತಾ ನಡ್ರಿ, ಸ್ವಲ್ಪ ಮದುವೆ ಮನೆ ಅಂತ ಹೇಳಿ.
ಆರಾಮಿದ್ದೀರಿ? ಗೊತ್ತಾಯ್ತು ಗಂಗೆ ತರಕ್ಕೆ ಹೋಗಿದ್ದು. ಲೇಟಾಗಿ ಬಂದ್ರು. ಸೀದಾ ಗಂಗೆ ತರಕ್ಕೆ ಹೋಗಿರಿ. ಮತ್ತೆ ಅದು ಎಲ್ಲರಿಗೂ ಸಿಗಲ್ಲ. ಚೇತಾ ಬಂದಂತ ಅಲ್ಲಿಗೆ ಸ್ಟಾಪ್ ಅನ್ಸುತ್ತೆ. ರವೆಯನ್ನು ಹಾಕಿ ಮಾಡಿ लक्ष्मी सहित सत्यनारायण स्वामी स्मरामि सत्यनारायण स्वामी नमः निवेदनार्थे ಪೂರ್ವ ಕಾಲದಲ್ಲಿ ನೈಮಿಷಾರಣ್ಯದಲ್ಲಿ ವಾಸಿಸುವಂತಹ ಸಕಲ ಋಷಿಗಳು ಒಟ್ಟು ಸೇರಿ ಒಂದು ದಿನ ಶ್ರೇಷ್ಠ ಪುರಾಣಿಕರಾದಂತಹ ಸೂತ ಮಹರ್ಷಿಗಳನ್ನ ಕಂಡು, ಎಲೆ ಮುನಿವರಿಯರೇ, ಈ ಪ್ರಪಂಚದಲ್ಲಿ ಸಕಲ ಇಷ್ಟಾಚರಣೆಯನ್ನ ಮಾಡಬೇಕು ಎಂಬುದನ್ನು ಹೇಳಿ ಎಂದು ಪ್ರಶ್ನೆಯನ್ನ ಮಾಡಿದರು. ಅದಕ್ಕೆ ಸೂತ ಮುನಿಗಳು ಹೀಗೆ ಹೇಳುತ್ತಾರೆ: ಎಲೆಗೋಸ್ಕರ ಯಾವ ವ್ರತವನ್ನ ಹೇಳಿರುವನೋ ಅದನ್ನೇ ಪೂರ್ಣವಾಗಿ ನಿಮಗೆ ಹೇಳುತ್ತೇನೆ, ಸಾವಧಾನ ಚಿತ್ತದಿಂದ ಕೇಳಿರಿ. ಜಗತ್ತಿನ ಕಲ್ಯಾಣಕ್ಕೋಸ್ಕರ ನಾರದರು ಎಲ್ಲಾ ಲೋಕಗಳಲ್ಲಿ ಸಂಚಾರ ಮಾಡುತ್ತಾ ಭೂಲೋಕಕ್ಕೆ ಬಂದರು. ಇಲ್ಲಿಯ ಜೀವಿಗಳ ಕಷ್ಟಗಳನ್ನು ಕಂಡು ಮರುಕಗೊಂಡು ಅವರ ಕಷ್ಟ ನಿವಾರಣೆಗೆ ಏನಾದರೂ ಉಪಾಯ ಹುಡುಕಬೇಕೆಂದು ಆಲೋಚನೆಯನ್ನ ಮಾಡಿದರು. ಅದಕ್ಕಾಗಿ ವೈಕುಂಠಕ್ಕೆ ಪ್ರಯಾಣವನ್ನ ಮಾಡಿದರು. ಅಲ್ಲಿ ಮಹಾವಿಷ್ಣುವನ್ನ ಕಂಡು, ಶುಭ್ರ ವರ್ಣವುಳ್ಳವನೇ, ಚತುರ್ಭುಜನೆ, ಶಂಖ ಗದಾ ಪದ್ಮ ಚಕ್ರ ವನ ಮಾಲಾದಿಗಳಿಂದ ಭೂಷಿತನೆ, ಕಮಲಾಪತಿಯೇ, ಅನಂತ ಪರಾಕ್ರಮನೆ, ನಿರ್ಗುಣ ನಿರಾಕಾರನೆ, ಸಾಕಾರ ಸುಗುಣ ರೂಪಿಯೇ, ಪರಬ್ರಹ್ಮನೆ, ಸಂಕಟ ನಿವಾರಕನೆ, ಭಕ್ತ ರಕ್ಷಕನೆ, ನಿನಗೆ ನಮಸ್ಕಾರಗಳು. ಈ ಪ್ರಕಾರವಾಗಿ ಸ್ತೋತ್ರವನ್ನ ಮಾಡತೊಡಗಿದರು. ಅದನ್ನು ಕೇಳಿದಂತ ಶ್ರೀಮನ್ನಾರಾಯಣನು, ಎಲೈ ಭಕ್ತ ಶ್ರೇಷ್ಠನೆ, ಯಾಕೆ ಬಂದಿರುವೆ, ನಿನಗೆ ಏನು ಬೇಕು ಎಂದು ನಾರದರನ್ನ ಕೇಳಿದರು. ಆಗ ನಾರದರು, ಹೇ ಭಗವಂತ, ಭೂಮಿಯಲ್ಲಿ ಎಲ್ಲಾ ಮನುಷ್ಯರು ಕೂಡ ಸಂಕಟ ಮತ್ತು ದುಃಖಗಳಲ್ಲಿ ತೊಳಲಾಡುತ್ತಿದ್ದಾರೆ. ಅವರ ದುಃಖಗಳಿಂದ ಪಾರುಗಾಣಿಸುವಂತ ಉಪಾಯವನ್ನ ದಯಮಾಡಿ ತಿಳಿಸು ಎಂದರು. ಅದಕ್ಕೆ ಶ್ರೀಮನ್ನಾರಾಯಣನು ಹೀಗೆ ಹೇಳಿದನು: ನಾರದನೇ, ಅತ್ಯಂತ ಪುಣ್ಯಕರವಾದಂತಹ ವ್ರತ ಒಂದಿದೆ. ಅದಕ್ಕೆ ಸತ್ಯನಾರಾಯಣ ವ್ರತ ಎಂದು ಹೆಸರು. ಅದನ್ನ ವಿದ್ಯುಕ್ತವಾಗಿ ಸ್ವಲ್ಪವೂ ಲೋಪವಿಲ್ಲದಂತೆ ಆಚರಣೆಯನ್ನು ಮಾಡಿದರೆ
ಮಾನವರು ಈ ಲೋಕದಲ್ಲಿ ಸಕಲ ಸುಖ ಸಂಪತ್ತುಗಳನ್ನು ಅನುಭವಿಸುತ್ತಾರೆ ಹಾಗೂ ಪರಲೋಕದಲ್ಲಿ ಶ್ರೇಷ್ಠವಾದಂತಹ ಮುಕ್ತಿಯನ್ನು ಹೊಂದುತ್ತಾರೆ. ಈ ವ್ರತವು ದುಃಖ ಶೋಕಾದಿಗಳನ್ನು ಪರಿಹರಿಸುವಂಥದ್ದು, ಧನಧಾನ್ಯಾದಿಗಳನ್ನು ಸಮೃದ್ಧಿಪಡಿಸುವಂಥದ್ದು, ಸೌಭಾಗ್ಯ ಸಂತಾನಗಳನ್ನು ಉಂಟು ಮಾಡುವಂಥದ್ದು, ಎಲ್ಲಾ ಕಡೆಯಿಂದಲೂ ಜಯವನ್ನು ತರುವಂಥದ್ದು, 3 ಲೋಕಗಳಲ್ಲಿಯೂ ದುರ್ಲಭವಾಗಿರುವಂತಹ ಈ ವ್ರತವನ್ನ ಲೋಕ ಕಲ್ಯಾಣಕ್ಕೋಸ್ಕರವಾಗಿ ನನಗೆ ನಿನ್ನಲ್ಲಿರುವಂತಹ ಪ್ರೀತಿಯಿಂದ ತಿಳಿಸುತ್ತೇನೆ, ಕೇಳುವಂತವನಾಗು. ಆಗ ನಾರದರು, ಎಲೆಯ ಜಗದೊಡೆಯನೇ, ಈ ಸತ್ಯನಾರಾಯಣ ವ್ರತವನ್ನ ಮಾಡಿದರೆ ಫಲ ಏನು? ಇದರ ವಿಧಾನ ಹೇಗೆ? ಇದನ್ನು ಮಾಡುವಂತ ಕಾಲ ಯಾವುದು? ಮೊದಲು ಯಾರಿಂದ ಭೂಮಿಯ ಮೇಲೆ ಈ ವ್ರತ ಆಚರಿಸಲ್ಪಟ್ಟಿತು? ಇವುಗಳನ್ನು ವಿಸ್ತಾರವಾಗಿ ಹೇಳು ಎಂದನು. ಆಗ ಭಗವಂತನು, ಯಾವ ದಿವಸ ಮನುಷ್ಯನಿಗೆ ಈ ವ್ರತವನ್ನ ಮಾಡಬೇಕು ಎಂಬಂತ ಅಪೇಕ್ಷೆ ಉಂಟಾಗುತ್ತದೋ ಆ ದಿವಸ ಭಕ್ತಿ ಶ್ರದ್ಧೆಗಳಿಂದ ಕೂಡಿ ವ್ರತವನ್ನ ಮಾಡಬೇಕು. ಧರ್ಮದಲ್ಲೇ ನಿಷ್ಠರಾಗಿ ಬ್ರಾಹ್ಮಣರಿಂದ ಒಡಗೂಡಿ ಸಾಯಂಕಾಲದಲ್ಲಿ ಅಥವಾ ಹಗಲಿನಲ್ಲಿ ಸತ್ಯನಾರಾಯಣ ದೇವರನ್ನ ಪೂಜೆಯನ್ನ ಮಾಡಬೇಕು. ತುಪ್ಪ, ರವೆ, ಹಾಲು, ಸಕ್ಕರೆ ಮತ್ತು ಬಾಳೆಹಣ್ಣು ಎಲ್ಲವನ್ನ ಸಮಪಾಲು ಪ್ರಕಾರ ಸೇರಿಸಿ ಭಕ್ಷ್ಯವನ್ನ ತಯಾರಿಸಿ ನೈವೇದ್ಯವನ್ನ ಮಾಡಬೇಕು. ಆ ಬಳಿಕ ಬ್ರಾಹ್ಮಣರಿಗೆ ಫಲ ದಕ್ಷಿಣೆಗಳನ್ನ ಪಡಬೇಕು. ನಂತರ ಬಂಧು ಮಿತ್ರರೆಲ್ಲರಿಗೂ ಭೋಜನವನ್ನ ಮಾಡಿಸಬೇಕು. ಅನಂತರ ತಾನೂ ಭೋಜನವನ್ನ ಮಾಡಬೇಕು. ರಾತ್ರಿ ಇಡೀ ಆ ಜಾಗರಣೆಯನ್ನ ಮಾಡಿ ದೇವರ ಸ್ತೋತ್ರಾದಿಗಳಿಂದ ಭಜನೆಯಿಂದ ಕಾಲವನ್ನು ಕಳೆಯಬೇಕು. ಈ ಪ್ರಕಾರ 4 ವರ್ಷ ವ್ರತವನ್ನ ಆಚರಣೆಯನ್ನ ಮಾಡಿ ನಂತರ ಉದ್ಯಾಪನೆಯನ್ನ ಮಾಡಬೇಕು. ಇದರಿಂದ ಪೂರ್ಣ ಫಲ ಎನ್ನುವಂಥದ್ದು ಸಿದ್ಧಿಯಾಗುತ್ತದೆ. ಈ ಪ್ರಕಾರ ವ್ರತವನ್ನು ಆಚರಿಸುವುದರಿಂದ ಮನುಷ್ಯನಿಗೆ ನಿಶ್ಚಿತವಾಗಿ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ. ಕಲಿಯುಗದಲ್ಲಿ ಎಲ್ಲರಿಗೂ ಶ್ರೇಷ್ಠವಾದಂತಹ ವ್ರತವಾಗಿದೆ. ಹಾಗೆಲ್ಲರಿಗಿಂತ ಸುಲಭೋಪಾಯ ಬೇರೊಂದಿಲ್ಲ ಎಂದು ಶ್ರೀಮನ್ನಾರಾಯಣನು ರಾಜನಿಗೆ ಹೇಳಿದನೆಂದು ಸೂತ ಮಹರ್ಷಿಗಳು ಶೌನಕಾದಿ ಹೇಳಿದ ಅಧ್ಯಾಯ ಸಂಪೂರ್ಣವಾಯಿತು. ದ್ವಿತೀಯಾಧ್ಯಾಯ ಸೂತ ಮಹರ್ಷಿಗಳು ಎಲ್ಲವನ್ನು ಬಟ್ಲಲ್ಲಿ ನೀರಿಗೆ ಇಟ್ಕೊಂಡು ಅದಕ್ಕೆ ಹಾಕ್ತಾರೆ. ಕೈ ಸುಡುತ್ತೆ, ಕೈ ಹಾಕ್ಬಿಡಿ, ಹಂಗೆ ಕೈ ಸುಡುತ್ತೆ. ಓಮತಃ ದ್ವಿತೀಯಾಧ್ಯಾಯ. ಸೂತ ಮಹರ್ಷಿಗಳು ಮುಂದುವರಿಸುತ್ತಾ ಶೌನಕಾದಿ ಋಷಿಗಳಿಗೆ ಎಂತೆಂದರು, ನಾರದರ ಪ್ರಶ್ನೆಗಳಿಗೆ ವಿಷ್ಣುವು ಎಂತೆಂದರು. ಹೇ ನಾರದ ಮಹರ್ಷಿಯೇ, ಪೂರ್ವ ಕಾಲದಲ್ಲಿ ಈ ವ್ರತವು ಯಾರಿಂದ ಆಚರಿಸಲ್ಪಟ್ಟಿತು ಎಂಬುದಕ್ಕೆ ಒಂದು ಇತಿಹಾಸವಿದೆ. ಕಾಶಿ ಕ್ಷೇತ್ರದಲ್ಲಿ ಒಬ್ಬ ಬ್ರಾಹ್ಮಣನು ಇದ್ದನು. ಭಿಕ್ಷಾಟನೆಯಿಂದ ಅವನು ತನ್ನ ಜೀವನವನ್ನು ನಡೆಸುತ್ತಾ ದುಃಖಿತನಾಗಿದ್ದನು. ದೀನರಲ್ಲಿ ಅತ್ಯಂತ ದಯೆಯುಳ್ಳಂತಹ ಶ್ರೀ ಮಹಾವಿಷ್ಣುವು ಒಬ್ಬ ವೃದ್ಧ ಬ್ರಾಹ್ಮಣನ ರೂಪದಲ್ಲಿ ಬಂದು ನಿನ್ನ ದುಃಖಕ್ಕೆ ಕಾರಣವೇನು ಎಂದು ಕೇಳಲು ಆ ಬ್ರಾಹ್ಮಣನು, ನನಗೆ ದಾರಿದ್ರ್ಯವಿದೆ, ಅದಕ್ಕೆ ನಾನು ಭಿಕ್ಷೆ ಬೇಡುತ್ತಿದ್ದೇನೆ, ನಿನಗೇನಾದರೂ ಈ ದಾರಿದ್ರ್ಯ ಉಪಶಮನಕ್ಕೆ ಉಪಾಯವಿದ್ದರೆ ತಿಳಿಸು ಎನ್ನಲು ಆ ವೃದ್ಧ ಬ್ರಾಹ್ಮಣ ರೂಪದಲ್ಲಿದ್ದಂತಹ ಸತ್ಯನಾರಾಯಣ ಸ್ವಾಮಿಯು ಹೀಗೆ ಹೇಳಿದನು. ನೀನು ಶ್ರೀ ಸತ್ಯನಾರಾಯಣ ವ್ರತವನ್ನ ಮಾಡಿದರೆ ನಿನ್ನ ದಾರಿದ್ರ್ಯ ನಿವಾರಣೆಯಾಗುತ್ತದೆ ಎಂದು ಹೇಳಿ ಅದೃಶ್ಯನಾದನು. ಆ ಬ್ರಾಹ್ಮಣನು ಸತ್ಯನಾರಾಯಣ ವ್ರತ ಮಾಡುವಂತಹ ಸಂಕಲ್ಪವನ್ನು ಮಾಡಿ ಭಿಕ್ಷೆಗೆ ಹೊರಟನು. ಆ ದಿವಸ ಅವನಿಗೆ ಭಿಕ್ಷೆಯಿಂದ ಹೆಚ್ಚು ಹಣ ಪ್ರಾಪ್ತವಾಯಿತು. ಅದರಿಂದ ತನ್ನ ಬಂಧು ಮಿತ್ರರೊಡಗೂಡಿ ಸತ್ಯನಾರಾಯಣ ವ್ರತವನ್ನು ಆಚರಣೆಯನ್ನು ಮಾಡಿದನು. ಅದರ ಪ್ರಭಾವದಿಂದ ಆತನ ದಾರಿದ್ರ್ಯವೆಲ್ಲವೂ ನಿವಾರಣೆಯಾಗಿ ಸುಖ ಸಂಪತ್ತುಗಳು ಲಭಿಸಿದವು ಹಾಗೂ ಅಂತ್ಯದಲ್ಲಿ ವಿಷ್ಣುವಿನ ಸನ್ನಿಧಾನವನ್ನು ಹೊಂದಿದನು. ಹೀಗೆ ಆ ಬ್ರಾಹ್ಮಣನು ಸತ್ಯನಾರಾಯಣ ವ್ರತವನ್ನು ಮಾಡುತ್ತಿದ್ದಂತಹ ಕಾಲದಲ್ಲಿ ಮನೆಯ ಹೊರಗೆ ಒಬ್ಬ ಕಟ್ಟಿಗೆ ಮಾರುವವನು ಹಾದು ಹೋಗುತ್ತಿದ್ದನು. ಆತನು ಈ ಬ್ರಾಹ್ಮಣನ ಮನೆಯಲ್ಲಿ ಏನು ನಡೆದಿದೆ ಎಂದು ತಿಳಿಯಲು ಕುತೂಹಲದಿಂದ ಮನೆಯನ್ನು ಪ್ರವೇಶ ಮಾಡಿದನು. ಅಲ್ಲಿ ನಡೆದಂತಹ ವ್ರತವನ್ನು ನೋಡಿ ಆತನಿಗೆ ಒಂದು ಭಕ್ತಿ ಉಂಟಾಯಿತು. ಆಗ ಅವನು ಬ್ರಾಹ್ಮಣನಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಹೀಗೆಂದು ಪ್ರಶ್ನೆಯನ್ನ ಮಾಡಿದನು. ಸ್ವಾಮಿ, ನೀವು ಆಚರಿಸಿದಂತಹ ವ್ರತ ಯಾವುದು? ಇದರಿಂದ ಯಾವ ಫಲ ದೊರಕುತ್ತದೆ? ಇದನ್ನು ಆಚರಿಸುವಂತಹ ವಿಧಾನ ಹೇಗೆ ಎಂದು ಕೇಳಿದನು. ಅದಕ್ಕೆ ಆ ಬ್ರಾಹ್ಮಣನು, ಇದಕ್ಕೆ ಸತ್ಯನಾರಾಯಣ ವ್ರತ ಎಂದು ಹೆಸರು. ಇದರಿಂದ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ. ಈ ವ್ರತದಿಂದ ನನ್ನ ದಾರಿದ್ರ್ಯ ನಿವಾರಣೆಯಾಯಿತು ಎಂದನು. ಅದನ್ನು ಕೇಳಿ ಈ ಕಟ್ಟಿಗೆ ಮಾರುವವನಿಗೆ ಬಹಳ ಸಂತೋಷವಾಗಿ ನಾನು ಈ ವ್ರತವನ್ನ ಮಾಡಬೇಕು ಎಂಬಂತಹ ಇಚ್ಛೆ ಉಂಟಾಯಿತು. ಆ ಬ್ರಾಹ್ಮಣನ ಮನೆಯಲ್ಲಿ ಪ್ರಸಾದವನ್ನು ಸ್ವೀಕರಿಸಿ ತನ್ನ ಮನೆಗೆ ಹೋದನು. ಮರು ದಿವಸ ಮನದಲ್ಲಿ ವ್ರತವನ್ನು ಆಚರಿಸುವಂತಹ ಸಂಕಲ್ಪ ಮಾಡಿಕೊಂಡು ಕಟ್ಟಿಗೆ ಮಾರಲು ಹೊರಟನು. ಆ ದಿವಸ ಅವನಿಗೆ ಎಂದಿಗಿಂತ 2 ಪಟ್ಟು ಹೆಚ್ಚು ಹಣ ಸಂಪಾದನೆಯಾಯಿತು. ಅವನು ಸಂತೋಷದಿಂದ ಆ ಹಣದಿಂದ ಬಾಳೆಹಣ್ಣು, ಬೆಲ್ಲ, ಸಕ್ಕರೆ, ತುಪ್ಪ, ಜೇನುತುಪ್ಪ, ರವೆ, ಹಾಲು, ಮೊಸರು ಮೊದಲಾದಂತಹ ಎಲ್ಲಾ ಪೂಜಾ ಸಾಮಗ್ರಿಗಳನ್ನು ತಂದನು. ನಂತರ ಬಂಧು ಬಳಗದವರನ್ನು ಕರೆಸಿ ವಿದ್ಯುಕ್ತವಾಗಿ ಸತ್ಯನಾರಾಯಣ ವ್ರತವನ್ನ ಮಾಡಿದನು. ಆ ವ್ರತ ಪ್ರಭಾವದಿಂದ ಅವನ ಧನಧಾನ್ಯಾದಿಗಳನ್ನು, ಪುತ್ರ ಪೌತ್ರಾದಿಗಳನ್ನು, ಸುಖ ಸಂಪತ್ತುಗಳನ್ನು ಹೊಂದಿದನು. ಈ ಭೂಲೋಕದಲ್ಲಿ ಎಲ್ಲಾ ಸುಖಗಳನ್ನು ಅನುಭವಿಸಿ ಮೋಕ್ಷವನ್ನು ಹೊಂದಿದನೆಂದು ವಿಷ್ಣುದೇವನು ನಾರದರಿಗೆ ಹೇಳಿದನೆಂಬಲ್ಲಿಗೆ ಸೂತ ಮಹರ್ಷಿಗಳು ಶೌನಕಾದಿಗಳಿಗೆ ಹೇಳಿದೆಂಬಲ್ಲಿ ದ್ವಿತೀಯಾಧ್ಯಾಯ ಸಂಪೂರ್ಣವಾಯಿತು. ನಮ್ದು ಆಟ
ಸತ್ಯನಾರಾಯಣ ಸ್ವಾಮಿನೇ ನಮಃ. ಮಂಗಳ ನೀರಾಜನಂ ಉದ್ದ 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 ಬೀಳ್ಮಾ ಕೈ ಮುಕ್ಕೋ ತಕ್ಷ ಇಲ್ಲಿ ದಿಸ್ ಫಿಂಗರ್ ದಿಸ್ ಇಲ್ಲಿ ಇದ್ರಲ್ಲ ಇದ್ರಲ್ಲಿ ಮುಂದಕ್ಕೆ ಬರ್ರಿ ಹೊರಗಡೆ ಚಾಮಿಗೆ ಹಾಕಮ್ಮ. ಎಲ್ಲರೂ ಕರೆಯೋದು ಅಕ್ಕ ಅಕ್ಕ ನಿಮ್ಮ ಮಾವರು ಅಕ್ಕ ಆರಾಮ ಎತ್ಕೊಳ್ಳಿ ಅವ್ನು ಬರಲ್ಲ ಪೂಜೆ ಮಾಡಕ್ಕೆ ಮತ್ತೆ. ನಾನು ನೆನ್ನೆ ಹಾಕ್ಕೊಂಬಂದಿದ್ದ ಡ್ರೆಸ್ ಕೂಡ ಯೆಲ್ಲೋ ಕಲರ್ ಇತ್ತು, ಅದು ಮ್ಯಾಚ್ ಆಗ್ತಿತ್ತು. ಬಟ್ ಎಲ್ಲರೂ ಸೀರೆ ಅಂತ ಮಾತಾಡ್ಕೊಂಡಿದ್ದಿದ್ರಿಂದ ಸೀರೆ ಹಾಕೊಬಂದ್ವಿ. ನಂದು ನಾಗಶಿದು ಸೇಮ್ ಸ್ಯಾರಿ, ಬಟ್ ನಂದು ಬ್ಲೂ ಕಲರ್ ಸರಿಗೂ ಹೊಳ್ದು
ಪಿಂಕ್ ಅಷ್ಟೇ. ಮಧ್ಯದಲ್ಲಿರೋದು ಚೈತ್ರಕ, ಬ್ಯೂಟಿಫುಲ್ ಲೇಡಿ. ಇದು ನಮ್ಮ ಔಟ್ಫಿಟ್. ಸರಿ ಬಂದ್ರಿ ಒಂದು ನಿಮಿಷ.